ಭಾರತದ ಆಡಳಿತ ವ್ಯವಸ್ಥೆ ಹೊಸ 3 ಅಪರಾಧ ಕಾನೂನುಗಳನ್ನು ಜಾರಿಗೊಳಿಸುತ್ತಿದೆ. ಕಳೆದ ವರ್ಷ ಸಂಸತ್ತು ಅಂಗೀಕರಿಸಿದ್ದ 3 ಮಸೂದೆಗಳಿಗೆ ಕೆಲವು ತಿಂಗಳ ಹಿಂದೆ ರಾಷ್ಟ್ರಪತಿಯವರು ಅಂಕಿತವನ್ನು ಹಾಕಿದ್ದಾರೆ. ಹೌದು ವೀಕ್ಷಕರೇ, ಇದೇ ಜುಲೈ 1ರಂದು ಹೊಸ ಅಪರಾಧ ಕಾನೂನು ಜಾರಿಗೆ ಬರುತ್ತಿದೆ. ಅದರಲ್ಲಿ ಪ್ರಮುಖವಾದುದೆಂದರೆ ಭಾರತೀಯ ನ್ಯಾಯ ಸಂಹಿತ ಅಂದರೆ BNS, ಹಾಗೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಅಂದರೆ BNSS, ಹಾಗೆಯೇ ಭಾರತೀಯ ಸಾಕ್ಷ್ಯ ಅಧಿನಿಯಮ BSA ಎಂಬ 3 ಹೊಸ ಕ್ರಿಮಿನಲ್ ಕಾನೂನುಗಳು ಭಾರತದಲ್ಲಿ ಜಾರಿಗೆ ಬರುತ್ತಿವೆ. ಭಾರತೀಯ ನ್ಯಾಯ ಸಂಹಿತ ಅಂದರೆ ದಂಡದ ಕಾನೂನನ್ನು ಇಲ್ಲಿ ನವೀಕರಿಸಲಾಗಿದೆ. ಭಾರತೀಯ ನ್ಯಾಯ ಸಂಹಿತ ಅಥವಾ BNS 163 ವರ್ಷಗಳಷ್ಟು ಹಳೆಯದಾದ ಭಾರತೀಯ ದಂಡ ಸಂಹಿತೆ IPC 1860 ಅನ್ನು ರದ್ದುಗೊಳಿಸುತ್ತದೆ. BNSನಲ್ಲಿ 358 ವಿಭಾಗಗಳಿದ್ದು ಹಳೆಯ IPCಯ 511 ಸೆಕ್ಷನ್ಗಳಿಗಿಂತ ಕಡಿಮೆ ಇದೆ. ಹೊಸ ಅಪರಾಧ ಕಾನೂನು BNSನಲ್ಲಿ 20 ಹೊಸ ಅಪರಾಧಗಳ ಸೇರ್ಪಡೆಯಾಗಿದೆ. 33 ಅಪರಾಧಗಳಿಗೆ ಜೈಲು ಶಿಕ್ಷೆಯ ಅವಧಿಯನ್ನು ಹೆಚ್ಚಿಸಲಾಗಿದೆ. 83 ಅಪರಾಧಗಳ ದಂಡ ಪ್ರಮಾಣವನ್ನು ಇಲ್ಲಿ ಸಹ ಹೆಚ್ಚಿಸಿವೆ. ಅದು ಅಲ್ಲದೆ ಕನಿಷ್ಠ ಶಿಕ್ಷೆಯನ್ನು ಕಡ್ಡಾಯಗೊಳಿಸಿದೆ. ವಿಶೇಷವಾಗಿ 6 ಅಪರಾಧಗಳಿಗೆ ಸಮುದಾಯ ಸೇವೆಯನ್ನು ಶಿಕ್ಷೆಯಾಗಿ ಪರಿಚಯಿಸಲಾಗಿದೆ. 19 ಸೆಕ್ಷನ್ಗಳನ್ನು ರದ್ದುಗೊಳಿಸಲಾಗಿದೆ. ಮದುವೆ ನೆಪದ ವಂಚನೆಗಳಿಗೆ 10 ವರ್ಷಗಳ ತನಕ ಜೈಲು ಶಿಕ್ಷೆ ಇದೆ. ಅದೇ ರೀತಿ ಲೈಂಗಿಕ ಅಪರಾಧಗಳಿಗೂ ಕಠಿಣ ಸಜೆ ದಂಡ ಎರಡೂ ಇದೆ. ಅಪಹರಣ, ಸುಲಿಗೆ ಮತ್ತು ಕಳ್ಳ ಸಾಗಾಣಿಕೆ ಮುಂತಾದ ಸಂಘಟಿತ ಅಪರಾಧಗಳನ್ನು ಸಹ BNS ಕಠಿಣವಾಗಿ ಶಿಕ್ಷಿಸುತ್ತದೆ. ಭಯೋತ್ಪಾದಕ ಚಟುವಟಿಕೆ ಮತ್ತು ಗುಂಪು ಹತ್ಯೆ, ತಾರತಮ್ಯದ ಉದ್ದೇಶಗಳ ಆಧಾರದ ಮೇಲೆ ಮರಣ ಅಥವಾ ಜೀವಾವಧಿ ಶಿಕ್ಷೆ ಸೇರಿದಂತೆ ಕಠಿಣ ಶಿಕ್ಷೆಗಳನ್ನು ಎದುರಿಸಬೇಕಾಗುತ್ತದೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಅಪರಾಧ ದಂಡ ಸಂಹಿತೆಯ ಸ್ಥಾನವನ್ನು ತುಂಬುತ್ತಿರುವ ಹೊಸ ಕಾನೂನಾಗಿದೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಅಥವಾ BNSS ಎಂಬುದು 1973ರ CRPC ಬದಲಿಗೆ ಇರುವಂತಹ ಹೊಸ ಕಾನೂನಾಗಿದೆ. ಜೀವಾವಧಿ ಶಿಕ್ಷೆಗೆ ಒಳಗಾದವರನ್ನು ಹೊರತುಪಡಿಸಿ ಅಥವಾ ಬಹು ಆರೋಪಗಳನ್ನು ಎದುರಿಸುತ್ತಿರುವ ಮೊದಲ ಬಾರಿಗೆ ಅಪರಾಧಿಗಳಾದವರು ತಮ್ಮ ಶಿಕ್ಷೆಯ 1/3 ಭಾಗವನ್ನು ಪೂರೈಸಿದ ನಂತರ ಜಾಮೀನನ್ನು ಪಡೆಯಬಹುದು. 7 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯ ಶಿಕ್ಷೆಗೆ ಒಳಪಡುವ ಅಪರಾಧಿಗಳಿಗೆ ಫೋರೆನ್ಸಿಕ್ ತನಿಖೆಗಳನ್ನು ಕಾನೂನು ಕಡ್ಡಾಯಗೊಳಿಸುತ್ತದೆ. ಹಾಗೆಯೇ ಸಂಪೂರ್ಣ ಪುರಾವೆಗಳ ಸಂಗ್ರಹಣೆಯನ್ನು ಸುಗಮಗೊಳಿಸುತ್ತಿದೆ ಮತ್ತು ವಿಧಿವಿಜ್ಞಾನ ಸೌಲಭ್ಯಗಳಿಲ್ಲದ ರಾಜ್ಯಗಳಿಗೆ ಈ ಒಂದು ಇತರ ಪ್ರದೇಶಗಳಿರುವುದನ್ನು ಬಳಸಿಕೊಳ್ಳಲು ಅವಕಾಶ ಇರುತ್ತದೆ. ಹಾಗೆಯೇ ಭಾರತೀಯ ಸಾಕ್ಷ್ಯ ಅಧಿನಿಯಮ, ಭಾರತೀಯ ಸಾಕ್ಷ್ಯ ಕಾಯ್ದೆಯ ಹೊಸ ರೂಪ ಇದಾಗಿದೆ. ಭಾರತೀಯ ಸಾಕ್ಷ್ಯ ಅಧಿನಿಯಮ ಎಂಬುದು ಈಗಾಗಲೇ ಚಾಲ್ತಿಯಲ್ಲಿರುವ ಭಾರತೀಯ ಸಾಕ್ಷ್ಯ ಕಾಯ್ದೆಯನ್ನು ಬದಲಿಸಿ ವಿಶೇಷವಾಗಿ ಎಲೆಕ್ಟ್ರಾನಿಕ್ ಸಾಕ್ಷ್ಯಕ್ಕಾಗಿ ನಿರ್ಣಾಯಕ ನವೀಕರಣಗಳನ್ನು ಪರಿಚಯಿಸುತ್ತದೆ. ಇದು ಹಿಂದೆ ಅಫಿಡವಿಟ್ಗಳು ಮತ್ತು ಸ್ವಯಂ ಘೋಷಣಾ ಪತ್ರಗಳ ಮೂಲಕ ನಿರ್ವಹಿಸುತ್ತಿದ್ದ ಎಲೆಕ್ಟ್ರಾನಿಕ್ ದಾಖಲೆಗಳ ದೃಢೀಕರಣವನ್ನು ಬಹಿರಂಗಪಡಿಸಲು ವಿಸ್ತೃತ ರೂಪದ ಒಂದು ಸ್ವರೂಪದ ವಿವರಣೆಯ ಅವಕಾಶವನ್ನು ಹೊಂದಿದೆ. BSA ಪರಿಣಾಮಗಳು ಇತರ ನಾಗರಿಕ ಕಾನೂನುಗಳಿಗೆ ವಿಸ್ತರಿಸುತ್ತದೆ. ಕಾನೂನು ಪ್ರಕ್ರಿಯೆಗಳಲ್ಲಿ ಸಾಕ್ಷ್ಯದ ವಿಧಾನವನ್ನು ಇದು ಆಧುನೀಕರಿಸುತ್ತದೆ.